ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ SLC PUC ವಿದ್ಯಾರ್ಥಿಗಳಿಗೆ ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. SLC PUC ಮಾರ್ಕ್ಸಿಂಗ್ ಬಗ್ಗೆ ಮೊನ್ನೆ ಸಚಿವರು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಳೆದ ಲಾಸ್ಟ್ 2 ವರ್ಷದಿಂದ ನಮಗೆ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಸಾಕಷ್ಟು ಚರ್ಚೆ ಇತ್ತು. ಗೊಂದಲ ಕೂಡ ಇದೆ ವಿದ್ಯಾರ್ಥಿಗಳಿಗೆ, ಆಯ್ತಾ ಪಾಸಿಂಗ್ ಮಾರ್ಕ್ಸ್ ಏನಾಯ್ತು ಅಂತ. ಅಲ್ಲದೆ SLC ವಿದ್ಯಾರ್ಥಿಗಳಿಗೆ ಗ್ರೇಸಿಂಗ್ ಮಾರ್ಕ್ಸ್ ಕೊಡೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಯಿತು. ಅಫಿಷಿಯಲ್ ಆಗಿ CM ಅವರು ಅದನ್ನ ಬೇಡ ಕೂಡ ಅಂತ ಇದ್ರು. ಅದರಲ್ಲಿ ಏನ್ ಬದಲಾವಣೆ ತಂದಿದ್ದಾರೆ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಈ ಬಾರಿ SLC PUC ವಿದ್ಯಾರ್ಥಿಗಳಿಗೆ ಪಾಸ್ ಆಗೋದಕ್ಕೆ ಪಾಸಿಂಗ್ ಮಾರ್ಕ್ಸ್ ದಲ್ಲಿ ಪಾಸಿಂಗ್ ಅಂಕದಲ್ಲಿ ಮೇಜರ್ ಚೇಂಜಸ್ ತಂದಿದ್ದಾರೆ. SLC ಅಂಡ್ PUC ಅಲ್ಲಿ ನೀವು 33% ನೀವು ತೆಗೆದ್ರೆ ನೀವು ಕಡ್ಡಾಯವಾಗಿ ಪಾಸ್ ಆಗ್ಬೋದಾಯ್ತಾ. ಅಲ್ಲದೆ ಬಂದ್ಬಿಟ್ಟು ಇದು NEP ರಾಷ್ಟ್ರೀಯ ಶಿಕ್ಷಣ ನೀತಿ ಇದಕ್ಕೆ ಅಪ್ಲಿಕಬಲ್ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಮುಂದುವರೆದಂತೆ ಇಲ್ಲಿ ನೋಡೋದಾದ್ರೆ ಕೆಲವರು ಕೂಡ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಲೈಕ್ ಲಕ್ಷಾಂತರ ಮಕ್ಕಳಿಗೆ ಈ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಹೇಳ್ಬೋದು 2 ಅಂಕಗಳು ಅಂತ, ಲೈಕ್ 35 ಇದರಿಂದ 33 ಮಾಡಿದ್ದಾರೆ ಅಂತ ಹೇಳಿ. ಬಟ್ ಆ 2 ಅಂಕನೇ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಅಂತ ಹೇಳ್ತಾರೆ. ಕೆಲವರು ಔಟ್ ಸ್ಟೇಟ್ ಅಂದ್ರೆ ಕೆಲವರು ಇದೇ 2 ಅಂಕದಲ್ಲಿ ತೆಗೆದುಕೊಂಡೆ ಬೇರೆ ರಾಜ್ಯದಿಂದ ಬಂದು ಸರ್ಕಾರಿ ಹುದ್ದೆಗಳಲ್ಲಿ ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಕೆಲವರಿಗೆ ನಿರ್ದಿಷ್ಟವಾಗಿ SLC ಮಾರ್ಕ್ಸ್ ಗಳು ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಲೈಕ್ ಕೆಲವರಿಗೆ ಏನಾಗುತ್ತೆ ಅಂದ್ರೆ ತಮ್ಮ ಒಂದು DL ಗೆ ಕೆಲವೊಂದು ಡ್ರೈವಿಂಗ್ ಲೈಸೆನ್ಸ್ಗೆ ಕೆಲವೊಂದು ಕಡೆ SLC ಕೂಡ ಕೇಳ್ತಾ ಇದ್ದಾರೆ ಅಂತ ಆ ರೀತಿ ಆಗಿರುತ್ತೆ. ಹಂಗಾಗಿ ದೇಶದ ಎಲ್ಲಾ ರಾಜ್ಯಗಳಲ್ಲಿ SLC ಪಾಸಿಂಗ್ ಮಾರ್ಕ್ಸ್ ಕೂಡ ಕಡಿಮೆ ಇದೆ. ಹಾಗಾಗಿ ನಮ್ಮ ಕಡೆ 33 ಕೂಡ ಮಾಡಿದೀವಿ. ವಿವಿಧ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ 30 ಇದೆ ಅಂತೆ. ನೀವು ನಂಬ್ತಿರೋ ಬಿಡ್ತಿರೋ SLC ಪಾಸಿಂಗ್ ಮಾರ್ಕ್ಸ್ ಕೇವಲ 30 ಇದೆ ಅಂತೆ. ನಮ್ಮ ಬಾರಿ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಟ್ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಪಾಸ್ ಆಗಿ ಎಕ್ಸಾಮ್ ಅನ್ನು ಬರೆದು ಇಲ್ಲಿಗೆ ಬರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಯಾಕೆ ಫೇಲ್ ಆಗಿರ್ಬೇಕು ಅಂತ ಹೇಳಿ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಒಟ್ಟಾರೆ SLC PUC ಗುಡ್ ನ್ಯೂಸ್ ಅಂದ್ರೆ ನಿಮಗೆ ಪಾಸಿಂಗ್ ಅಂಕ 33 ಇದ್ದೇ ಇರುತ್ತೆ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರೇ ಮಧು ಬಂಗಾರಪ್ಪ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಯಾರಾದ್ರೂ ನೀವು SLC PUC ವಿದ್ಯಾರ್ಥಿಗಳು ಕೂಡ ಇದ್ದೀರಾ, ವೇಟ್ ಕೂಡ ಮಾಡ್ತಾ ಇದ್ದಾರೆ, ಅವರಿಗೆ ಗುಡ್ ಅಪ್ಡೇಟ್ ಇಲಾಖೆ ಕಡೆಯಿಂದ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂಡ್ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.